ಮಾಜಿ ಪ್ರಧಾನಿಗಳಾದಂತಹ ಎಚ್ ಡಿ ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ನಮ್ಮನ್ನು ಬಿಟ್ಟು ಅಗಲಿರುವಂಥದ್ದು. ಇನ್ನು ಅವರ ಚೆನ್ನಮ್ಮರವರ ನಾದಿನಿ ರತ್ನಮ್ಮ ಇದೀಗ ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಮಾತನಾಡಿಸ್ತೀನಿ. ಅಮ್ಮ, ನಿಮ್ಮ ಅತ್ತಿಗೆ ಚೆನ್ನಮ್ಮ ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಏನು ಹೇಳ್ತೀರಾ? ಭಾಳಷ್ಟು ಒಡನಾಟಗಳನ್ನ ಹೊಂದಿದ್ರಿ. ಯಾಕೆ ಕುಟುಂಬಸ್ಥರು ಎಲ್ಲರೂ ಕೂಡ ಭಾಳಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ತುಂಬ ಚೆನ್ನಾಗಿ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತಿದ್ರು. ಮದುವೆ ಮಾಡಿದ್ದು ಅವರೇ. ಎಲ್ಲ ಚೆನ್ನಾಗಿ ನೋಡ್ಕೊಳ್ಳೋರು. ಮನೆಗೆ ಹೋದಾಗೆಲ್ಲ ಚೆನ್ನಾಗಿ ಕರೆದು ಊಟ ತಿಂಡಿ ಎಲ್ಲ ಕೊಟ್ಟು ಕಳಿಸೋರು. ನಮ್ಮ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ರು. ಇವತ್ತಿಲ್ಲ ಅಮ್ಮ ಅದಕ್ಕೆ ಅವರು. ಸುಮಾರು 72 ವರ್ಷ ದಾಂಪತ್ಯ ಜೀವನ ದೇವೇಗೌಡರು ಚೆನ್ನಮ್ಮ ಅವರ ನಡುವೆ. ಅವ್ರ ನಡುವೆ ಬಾಂಧವ್ಯ ಆಗಿತ್ತು ಅಮ್ಮ. ಯಾವ ರೀತಿ ಇದ್ರು? ಚೆನ್ನಾಗಿದ್ದರು. ಸ್ವಂತ ತಾಯಿಗಿಂತ ಹೆಚ್ಚಾಗಿ ಒಟ್ಟಿದ್ರು. ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಪ್ರೀತಿಯಿಂದವ. ಮನೆಗೆ ಹೋದ್ರು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋರು. ಹಬ್ಬಗಳಿಗೆಲ್ಲ ಸೇರ್ತಾ ಇದ್ರು ಅನ್ನೋದು ಅಮ್ಮ. ಹಬ್ಬಗಳ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲರೂ ಕೂಡ ಕುಟುಂಬದ ಸೇರ್ತಾ ಇದ್ರಿ? ಏನೆಲ್ಲ ಮಾತುಕತೆಗಳು? ಫಂಕ್ಷನ್ಗಳಿಗೂ ಸೇರ್ತಾ ಇದ್ದು. ಯಾವ ಮದುವೆಗಳಿಗೂ ಕರೆದು ಇದು ಮಾಡೋರು. ನಮಗೆ ಚೆನ್ನಾಗಿ ಮದುವೆಗಳಿಗೆಲ್ಲ ಬರೀವು. ನೋಡಲ್ಲಿ ಹೋಗಿ ಬಂದರು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋರು. ದೇವೇಗೌಡರಿಗೆ ಒಂಥರ ಶಕ್ತಿಯಾಗಿದ್ರು ಅಮ್ಮ. ಒಂದು ರೀತಿ ಅವರು ಶಕ್ತಿಯಾಗಿ ಬಲಗೈ ಥರ ಇದ್ದರು. ಅವ್ರಿಗೆ ಹೋದ್ಮೇಲೆಲ್ಲ ಎಲ್ರಿಗೂ ಇದೆ ಹಿಂಸೆ. ಇಡೀ ಕುಟುಂಬಕ್ಕೆ, ದೇವೇಗೌಡ ಕುಟುಂಬಕ್ಕೆ ಯಜಮಾನಿಯಾಗಿದ್ರು. ಅಂದ್ರೆ ಎಲ್ಲರೂ ಕೂಡ ನೋಡ್ಕೊಳ್ತಾರೆ. ಅಂದ್ರೆ ಪೊಲಿಟಿಕಲ್ನಲ್ಲಿ, ರಾಜಕೀಯದಲ್ಲಿ ಓಡಾಟ ಜಾಸ್ತಿ ಇರುತ್ತೆ ದೇವೇಗೌಡರಿಗೆ. ಆ ಸಂದರ್ಭದಲ್ಲಿ ಇಡೀ ಕುಟುಂಬದ ಜೊತೆ ಅನ್ಯೋನ್ಯವಾಗಿ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ಳೋರು ಎಲ್ರು. ಅಲ್ಲೂ ಹಬ್ಬಗಳಲ್ಲಿ, ಫಂಕ್ಷನ್ಗಳಲ್ಲಿ, ಮದುವೆಗಳಿಗೆಲ್ಲ ಕರೆಸೋರು. ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ತೆಗೆದು ಕಳಿಸ್ಕೊಡೋರು ನಮ್ಮ ಸಂತೋಷವಾಗಿ. ಇವಾಗ ದೇವೇಗೌಡರಿಗೂ ಕೂಡ ಬಹಳಷ್ಟು ನೋವಾಗಿರುತ್ತೆ. 72 ವರ್ಷ ಸುದೀರ್ಘವಾಗಿ ಇದ್ರು ಅವ್ರ ಜೊತೆ. ಅಷ್ಟೇ ಚೆನ್ನಾಗಿದ್ದರು ಗಂಡ ಹೆಂಡತಿ ದಂಪತಿಗಳು. ಕೊನೆಯದಾಗಿ ಯಾವಾಗ ಬಂದಿದ್ರು ಅಮ್ಮ ಊರಿಗೆ? ಕೊನೆಗೆ ಸುಮಾರು ದಿವಸ ಆಯ್ತು ಅವರು ಊರ ಕಡೆಗೆ ಬಂದು. ಹುಷಾರಿಲ್ದ್ಮೇಲೆ ಬಂದಿರಲಿಲ್ಲ ಅವರು. ಮೊದಲೆಲ್ಲ ಬಂದು ಹೋಗಿ ಮಾಡೋರು. ಈಗ ಹುಷಾರಿಲ್ದ್ಮೇಲೆ ಕಡಿಮೆ ಆಯಿತು ಬರೋದು. ಇದರಲ್ಲಿ ಇನ್ನು 2001ರಲ್ಲಿ ಆಸಿಡ್ ದಾಳಿ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿ ಗೆದ್ದು ಬಂದ್ರು ಆ ಸಾವಿಂದ ಅಂತ? ಸಾವಿಂದ ಗೆದ್ದು ಬಂದವರು. ನಂಬಿದ್ದೇವ್ರೆ ಅವ್ರಿಗೆ ಒಳ್ಳೇದು ಮಾಡೋರು. ನಂಬಿದ್ದೆ. ಕೊರೋನಾ ಆಗಿತ್ತು. ಹಂಗೆಲ್ಲ ಜಯಿಸಿ ಬಂದವ್ರು ನೋಡಿದ್ರಲ್ಲ ಎಲ್ಲರೂ. ಬಹಳಷ್ಟು ದೇವ್ರನ್ನ ನಂಬ್ತಾ ಇದ್ರು ಅನ್ನೋದು. ಯಾವ ರೀತಿ ದೇವ್ರ ಮೇಲೆ ನಂಬಿಕೆ ಅಂತ ಅವ್ರಿಗೆ? ಎಲ್ಲ ದೇವ್ರುಗಳಿಗೂ ನಂಬಿಕೆ. ಎಲ್ಲ ಕಡೆಲ್ಲೂ ಹೋಗೋರು. ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬರೋರು. ದೇವರಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡೋರು. ಶಿವನ ಮೇಲೆ ಬಹಳಷ್ಟು ಭಕ್ತಿ ಅಂತೆ. ಜಾಸ್ತಿ. ಇದಿಷ್ಟು ಚೆನ್ನಮ್ಮ ಅವರ ನಾದಿನಿ ರತ್ನಮ್ಮ ಅವರ ಕಣ್ಣೀರಿನ ಮಾತು. ಬಹಳಷ್ಟು ಅನ್ಯೋನ್ಯವಾಗಿ ಎಲ್ಲರನ್ನೂ ಕೂಡ ನೋಡ್ಕೊಳ್ತಿದ್ರು. ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ತಿದ್ರು. ಇವತ್ತು ನಮ್ಮ ಜೊತೆ ಅವರಿಲ್ಲ ಎಂಬ ನಿಟ್ಟಿನಲ್ಲಿ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಹೊಳೆನರಸೀಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.